ಅರೆ ಹಾಯ್ ಮಹಿ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹಾಯ್ ಅದ್ಗೆ. ನಾನು ಕ್ಲೈಂಟ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ. ಸೊ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಇವಳು ಮೀಟ್ ಮಾಡೋಣ ಅಂತ ಅನಿಸ್ತು. ಇವಳು ಮಕ್ಕಳನ್ನ ನೋಡಬೇಕು ಅಂತ ಆಸೆ ಪಟ್ಲು. ಸರಿ ನಾನೇ ಬಿಟ್ಟು ಹೋಗ್ತೀನಿ ಬಾಮ್ಮ ಅಂತ ಕರ್ಕೊಂಬಂದೆ. ದಟ್ಸ್ ಗುಡ್ ಒಳ್ಳೇದಾಯ್ತು. ಸರಿ ನೀವು ಮಾತಾಡ್ತಾ ಇರಿ, ನನಗೆ ಆಫೀಸಲ್ಲಿ ಮೀಟಿಂಗ್ ಇದೆ. ಸಿ ಯು ಲೇಟರ್. ಬಾಯ್ ಬಾಯ್. ಬಾಯ್ ಆಲ್ ದಿ ಬೆಸ್ಟ್. ಸರಿ ಬಾ. ಅಮ್ಮ ಎಲ್ಲಿ ಅದ್ಗೆ? ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಪ್ಪಿ ಪಾರ್ಥ ಯಾರ್ದೋ ಫ್ರೆಂಡ್ ಮದುವೆಗೆ ಅಂತ ಹೋಗಿದ್ದಾರೆ. ಮಕ್ಕಳೆಲ್ಲಿ ಅದ್ಗೆ? ಮೇಲ್ಗಡೆ ರೂಮಲ್ಲಿ. ನಾನು ಅವ್ರನ್ನ ಮಾತಾಡ್ಸ್ಕೊಂಬರ್ತೀನಿ. ಸರಿ ಬಾ ಹೋಗೋಣ. ನೀನೇ ಕಣೆ ತಪ್ಪು ಮಾಡಿದ್ದು. ನೀನೇ ತಪ್ಪು ಮಾಡಿದ್ದು. ನೀನ್ ತಪ್ಪು ಮಾಡ್ಬಿಟ್ಟು ನನ್ ಮೇಲೆ ಹಾಕ್ಬೇಡ. ನೀನ್ ತಪ್ಪು ಮಾಡ್ಬಿಟ್ಟು ನನ್ನ ಮೇಲೆ ಹಾಕ್ಬೇಡ. ಏನದ್ಕೆ ಇದು ಹೀಗೆ ಕಿತ್ತಾಡ್ತಿದ್ದಾರೆ? ಇರಿ ನಾನು ಹೋಗಿ ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೀನಿ. ಏನ್ ಬೇಕಿಲ್ಲ, ಈಗ ಅವ್ರ ಮಧ್ಯದಲ್ಲಿ ಹೋಗ್ಬೇಡ ನೀನು. ಏನ್ ಸ್ವಲ್ಪ ಹೊತ್ತು ಕಿತ್ತಾಡ್ತಾಳೆ, ಆಮೇಲೆ ಅವ್ರಾಗ ಅವರೇ ಪ್ಯಾಚಪ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನಾವು ಅವ್ರ ಮಧ್ಯದಲ್ಲಿ ಹೋದ್ರೆ ನಾವು ಮಂಗ ಆಗ್ಬಿಡ್ತೀವಿ. ಒಂದೇ ದೋಣಿ ಕಳ್ರಿ ಇವರಿಬ್ರು. ದಿನ ಬೆಳಗಾದ್ರೆ ಸರ್ವಸಾಮಾನ್ಯ. ಅವ್ರ ರಾಮಾಯಣ ಇದ್ದಿದ್ದೆ ನೀನ್ ಬಾ ಕೂತ್ಕೊಳ್ಳ. ಏನಿಲ್ಲ ಇರಿ ಅದಕ್ಕೆ ಒಂದ್ಸಲಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಬೇಡ ಮಹಿ ಬೇಡ, ಪ್ಲೀಸ್ ನಾನು ಹೇಳೋದು ಕೇಳು. ಇಟ್ಸ್ ಓಕೆ ಅದಕ್ಕೆ, ಇರಿ ಬರ್ತೀನಿ. ಸರಿ ನಿನ್ನಿಷ್ಟ. ಆಲ್ ದಿ ಬೆಸ್ಟ್. ಏ ಅಪ್ಪು ಮಿಂಚು, ಏನ್ರು ಇದು? ಯಾಕೆ ಹಿಂಗೆ ಕಿತ್ತಾಡ್ತಿದ್ದೀರಾ? ಅತ್ತೆ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಯಾರು ಸರಿ ಅಂತ ಹೇಳಿ ಅತ್ತೆ. ಮೊದಲು ಏನಾಯ್ತು ಅಂತ ವಿಷಯ ಹೇಳ್ರು, ಆಮೇಲೆ ಹೇಳ್ತೀನಿ ಯಾರು ಕರೆಕ್ಟು ಅಂತ. ಅತ್ತೆ ನನ್ನ ಬೆಳಗ್ಗೆ ನಾನು ಮನೆ ಕಟ್ತಾ ಇದ್ನ, ಇವ್ಳು ಬೇಕು ಅಂತ ಬಾಲ್ ಹೊಡೆದು ಎಲ್ಲ ಚಲಪಿಲಿ ಮಾಡಾಕ್ಬಿಟ್ಲು. ಅಲ್ಲ ಅತ್ತೆ, ಇನ್ ಸುಳ್ಳು ಹೇಳ್ತಿದ್ದಾನೆ. ನಾನು ಸುಮ್ಮನೆ ಗೋಡೆಗೆ ಬಾಲ್ ಎಸ್ದು ಆಟ ಆಡ್ತಿದ್ದೆ. ಅದು ಬಾಲ್ ಬೈ ಮಿಸ್ಟೇಕ್ ಆಗಿ ಮನೆ ಮೇಲೆ ಬಿದ್ದೋಯ್ತು. ಬಾಲಿಗೆ ಏನ್ ಗೊತ್ತಿರತ್ತ ಇವನ್ ಮನೆ ಕಟ್ತಿದ್ದಾನೆ ಅಂತ? ಏನೋ ದೊಡ್ಡದಾಗಿ ಹೇಳ್ತಾನೆ ನಾನೇ ಎಸ್ದೆ ಅಂತ. ಇಲ್ಲ ನೀನು ಬೆಳೆಸಿದೀನ, ನೀನೇ ಸರಿ ಮಾಡ್ಕೊಡು. ನಾನು ಯಾಕೆ ಸರಿ ಮಾಡ್ಬೇಕು? ನೀನ್ ಬೇರೆ ಕಡೆ ಹೋಗಿ ಮನೆ ಕಟ್ಬೇಕಾಗಿತ್ತು. ನಾನೇನ್ ಬೇಕು ಅಂತ ಮಾಡಿಲ್ಲ. ನೀನ್ ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನೇ ಸರಿ ಮಾಡು. ಸರಿ ಮಾಡಿದ್ರೆ ಹೇಗೆ ಸರಿ ಮಾಡಲಿ? ನಂಗೆ ಸರಿ ಮಾಡೋದಕ್ಕೆ ಬರಲ್ಲ. ಅತ್ತೆ ಇವನು ಏನು ಮಾಡ್ತಾನೆ ಗೊತ್ತಾ? ನಾನೊಂದು ಗೊಂಬೆಯಲ್ಲಿ ಆಟ ಆಡ್ತಿರ್ತೀನಿ, ಅಲ್ಲಿಗೆ ಬಂದ್ಬಿಟ್ಟು ಆ ಗೊಂಬೆ ಬೇಕು ಅಂತ ಕೇಳ್ತಾನೆ. ನಾನು ಆಟ ಆಡಬೇಕು ಅಂತ ಹೇಳ್ತಾನೆ. ಆದರೆ ಮನೆಯಲ್ಲಿ ಅಷ್ಟೊಂದು ಗೊಂಬೆ ಇರುತ್ತೆ, ನನ್ನ ಆಡ್ತಾ ಇರೋ ಗೊಂಬೆನೇ ಬೇಕು ಅಂತ ಕೇಳ್ತಾನೆ. ಬರೀ ಕೆಟ್ಟ ಬುದ್ಧಿ ಅತ್ತೆ ಒಂದು. ಮಿಂಚು ನೋಡು, ಆಗಲ್ಲ ಹೇಳ್ಬೇಡ. ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನ್ ಮಾಡ್ತೀನ? ಸಾಕು ನಿಲ್ಲಿಸ್ರು. ಏನ್ರು ಹೀಗೆ ಕಿತ್ತಾಡ್ತೀರಾ? ಅಕ್ಕ ತಮ್ಮ ಅಂದರೆ ಹೇಗಿರಬೇಕು? ನೀವು ಹೀಗೆ ಸ್ಕೂಲಲ್ಲೂ ಗಲಾಟೆ ಮಾಡಿದ್ರೆ ನಿಮ್ಮ ಮಧ್ಯೆ ಬೇರೆ ಯಾರಾದರೂ ಬಂದು ಮಿಸ್ಯೂಸ್ ಮಾಡ್ಕೋತಾರಷ್ಟೇ. ಅಕ್ಕ ತಮ್ಮ ಯಾವಾಗಲೂ ಖುಷಿಯಾಗಿ ಒಬ್ರನ್ನೊಬ್ರು ಪ್ರೀತಿಯಿಂದ ನೋಡ್ಕೋಬೇಕು. ಏನೇ ಬಂದರೂ ಅಡ್ಜಸ್ಟ್ ಮಾಡ್ಕೋಬೇಕು, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬೇಕು, ಗೊತ್ತಾ? ಏನು ಗೊತ್ತಾ, ನಾನು ನಿಮ್ಮ ಥರನೇ ಚಿಕ್ಕವಳು ಆಗಿರ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊತಾ ಇದ್ದೆ. ಎಲ್ಲ ಜೊತೆಗೂ ಜಗಳ ಮಾಡ್ತಿದ್ದೆ. ಆಗ ಯಾರೂ ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ. ಎಲ್ಲರೂ ನನ್ನಿಂದ ದೂರ ಆಗಕ್ಕೆ ಶುರು ಆಗ್ಬಿಟ್ರು. ನಾನು ಒಂಟಿ ಆಗ್ಬಿಟ್ಟೆ. ನೀವು ಹೀಗೆ ಕಿತ್ತಾಡ್ತಾ ಇದ್ರೆ ನೀವು ಒಂಟಿ ಆಗ್ಬಿಡ್ತೀರಾ. ಯಾರೂ ನಿಮ್ಮ ಜೊತೆ ಮಾತಾಡಲ್ಲ, ಗೊತ್ತಾ? ನೀವಿನ್ನೂ ಚಿಕ್ಕವ್ರು ಕಂಡ್ರು ಅಕ್ಕ ತಮ್ಮ ಪ್ರೀತಿಯಿಂದ ಒಟ್ಟಿಗೆ ಆಟ ಆಡ್ಕೊಂಡಿರ್ಬೇಕು. ಮುಂದೆನೂ ಹೀಗೆ ಇರೋಕ್ಕಾಗತ್ತಾ? ನೀವಿಬ್ರು ದೊಡ್ಡವರಾಗ್ತೀರಾ, ನೀವಿಬ್ರು ಕೆಲ್ಸಕ್ಕೆ ಸೇರ್ಕೋತೀರಾ, ನಿಮ್ಮ ಲೈಫ್ ಅಂತ ಬ್ಯುಸಿ ಆಗ್ಬಿಡ್ತೀರಾ. ಆವಾಗಲೂ ಹೀಗೆ ಚಿಕ್ಕ ಮಕ್ಕಳ ಥರ ಆಟ ಆಡೋಕ್ಕಾಗತ್ತಾ ಹೇಳಿ? ಅದಕ್ಕೆ ಹೇಳೋದು ಚೈಲ್ಡ್ಹುಡ್ನ ಗೋಲ್ಡನ್ ಟೈಮ್ ಅಂತ. ಅದನ್ನು ಮಿಸ್ ಮಾಡ್ಕೋಬಾರ್ದು ಕಣ್ರೋ. ಇಬ್ರು ಯಾವಾಗಲೂ ಖುಷಿಯಾಗಿರ್ಬೇಕು.